ತೇಜಸ್ ಯುದ್ಧ ವಿಮಾನ ಪತನವಾಗಿದೆ. ಈ ಸಂಬಂಧಿತವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ತೇಜಸ್ ಯುದ್ಧ ವಿಮಾನ ಪತನವಾಗಿದೆ. 23 ವರ್ಷಗಳಲ್ಲೇ ಮೊದಲ ಬಾರಿ ತೇಜಸ್ ಯುದ್ಧ ವಿಮಾನ ಪತನವಾಗಿರೋದು. ವಾಯುಸೇನೆ ಲಘು ಯುದ್ಧ ವಿಮಾನವಾಗಿರುವಂತಹ ತೇಜಸ್ ಜೆಟ್ ಸ್ವದೇಶಿ ನಿರ್ಮಿತ ಫೈಟ್ ಜೆಟ್ ಆಗಿರುವಂತಹ ತೇಜಸ್ 23 ವರ್ಷಗಳಲ್ಲೇ ಮೊದಲ ಬಾರಿಗೆ ಈ ರೀತಿ ಜೆಟ್ ಪತನವಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ವಾಯುಸೇನೆಯ ಲಘು ಯುದ್ಧ ವಿಮಾನವಾಗಿರುವಂತಹ ತೇಜಸ್ ಜೆಟ್ 23 ವರ್ಷಗಳ ಬಳಿಕ ಪತನಗೊಂಡಿದೆ. ಸ್ವದೇಶಿ ನಿರ್ಮಿತ ಫೈಟ್ ಜೆಟ್ ಆಗಿರುವಂತಹ ತೇಜಸ್ ಜೆಟ್ ಯಾವ ರೀತಿಯಾಗಿ ಬೆಂಕಿ ಆವರಿಸಿಕೊಂಡಿದೆ, ಅಲ್ಲಿ ಕಂಪ್ಲೀಟ್ ಆಗಿ ಹೊಗೆ ಆವರಿಸಿದೆ ಅಂತ ನೋಡ್ತಾ ಇದ್ರಿ. ಮೊದಲ ಬಾರಿಗೆ ಯುದ್ಧ ವಿಮಾನ ಪತನವಾಗಿದೆ. ಸೊ ಇದಕ್ಕೆ ಕಾರಣ ಏನು ಎತ್ತ ನೋಡಬೇಕು. ತಾಂತ್ರಿಕ ಕಾರಣದಿಂದಾಗಿ ಪತನವಾಗಿದೆ ಅನ್ನುವಂತಹ ಪ್ರಾಥಮಿಕ ರಿಪೋರ್ಟ್ ಲಭ್ಯವಾಗ್ತಾ ಇದೆ. ಯುದ್ಧ ವಿಮಾನ ಮೇಲೆ ಹಾರಾಟ ನಡೆಸ್ತಾ ಇದ್ದಂತಹ ಒಂದು ವಿಜುವಲ್ ಕೂಡ ಕಾಣಿಸ್ತಾ ಇದೆ. ಮಗದೊಂದು ಕಡೆಯಲ್ಲಿ ಅದು ಬೆಂಕಿ ಹೊತ್ಕೊಂಡು ಸುಟ್ಟು ಕರಕಲಾಗಿರುವಂತಹ ದೃಶ್ಯ. ಬೆಂಕಿಯ ಕೆನ್ನಾಲಿಗೆ ಹೇಗೆ ಹೊರಸೂಸ್ತಾ ಇದೆ ಅಂತ ಹೊಗೆ ಫುಲ್ ಆವರಿಸ್ಕೊಂಡಿದೆ. ಸುತ್ತಲೂ ಎಲ್ಲರೂ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇರತಕ್ಕಂತಹ ದೃಶ್ಯ ಅಲ್ಲಿ ನೋಡ್ತಾ ಇದ್ರಿ. 23 ವರ್ಷಗಳ ನಂತರದಲ್ಲಿ ಮೊದಲ ಬಾರಿಗೆ ಯುದ್ಧ ವಿಮಾನವೊಂದು ತೇಜಸ್ ಪತನವಾಗಿದೆ.